ವಿಚಾರಗಳನ್ನು ತಿಳಿಸಬೇಕು. ಅಧಿಕಾರಕ್ಕೆ ಬಂದ ಮೇಲೆ ಅಂತ್ಯೋದಯದ ಪರಿಕಲ್ಪನೆ ಕೊಟ್ಟಿದಂತ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಆ ಕನಸನ್ನು ನನಸಾಗಿ ಮಾಡಬೇಕು ಮತ್ತು ಸಮಾಜದಲ್ಲಿ ನನ್ನ ಜವಾಬ್ದಾರಿಗಳು ಮತ್ತು ಭಾರತ ದೇಶದ ಪ್ರಜೆನಾಗಿ ನನ್ನ ಕರ್ತವ್ಯಗಳನ್ನು ಸಮಾಜ ಸೇವದ ರೂಪದಲ್ಲಿ ಯಾವ ರೀತಿ ಸೇವೆಯನ್ನು ಮಾಡಬೇಕನ್ನುವಂಥದ್ದನ್ನು ನಾವು ಯಾವುದಾದರೂ ಒಂದು ರಾಜಕೀಯ ಪಕ್ಷದಲ್ಲಿ ನೋಡ್ತಿದ್ರೆ ನಾವು ಹೆಮ್ಮೆ ಪಡುತ್ತಿದ್ದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ. ಆಗಾಗ ನಾವು ಸೇರ್ತಕ್ಕಂಥದ್ದು, ಅಲ್ಲಿ ಎಲ್ಲರೂ ಕೂಡಿಕೊಂಡು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ, ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನಮ್ಮ ಪಕ್ಷ ಅನೇಕ ವಿಚಾರಗಳನ್ನು ನಮಗೆ ಕೊಟ್ಟು ಆ ವಿಚಾರಗಳ ಬಗ್ಗೆ ಮಂಥನ ಮಾಡಿ ಕಲಿಯುವಂತ ಒಂದು ಅವಕಾಶವನ್ನು ಕೊಡ್ತದೆ. ಹಿಂದೆ ನಾವು ಸದಸ್ಯತೆ ಅಭಿಯಾನ ಮಾಡಬೇಕಾದ್ರೆ ಅದ್ರ ಹಿಂದೆ ಪಂಚನಿಷ್ಠೆಗಳು ಅಂತ ಬರೀತಿದ್ರು, ನೆನಪಿದೆಯಾ? ಅದರಲ್ಲಿ ಒಂದು ಬಹಳ ಸ್ಪಷ್ಟವಾಗಿ, ನಾನು ಭಾರತೀಯ ಜನತಾ ಪಾರ್ಟಿಯ ಏಕಾತ್ಮದ ಮಾನವತಾವಾದದಲ್ಲಿ ನಂಬಿಕೆ ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾಗಿರುತ್ತೇನೆ ಆಗುತ್ತೇನೆ ಅಂತೇಳಿ ನಾವು ಡಿಕ್ಲೇರ್ ಮಾಡ್ಕೊಳ್ಬೇಕಾಗ್ತಿತ್ತು. ಹಂಗಾದ್ರೆ ಡಿಕ್ಲೇರ್ ಮಾಡ್ಕೊಂಡ ನಂತರ ಬಹಳ ಜನರಿಗೆ ಸದಸ್ಯತ್ವ ಮಾಡಬೇಕಾದ್ರೆ ನಾವು ಏಕಾತ್ಮತ ಮಾನವತಾವಾದದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದೀವಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದೀವಿ. ನೀವೆಲ್ಲರೂ ನಂತರ ಬರ್ಸಿ ಕೊಟ್ಟಿದ್ದೀರಲ್ಲ. ಹಂಗಾದ್ರೆ ಏಕಾತ್ಮತ ಮಾನವತಾವಾದ ಏನು? ಆ ರೀತಿ ವಿಷಯಗಳಿಗೆ ತಲುಪುವ ಸಲುವಾಗಿ ಈ ಪ್ರಶಿಕ್ಷಣಗಳು. 7 ಅವಧಿ 12 ಅವಧಿ ಅಂತಂತೀವಿ. ಮುಗಿದಂಗೆ ಎಷ್ಟೆಲ್ಲಿ ಮುಗಿದವರಪ್ಪ ಅಂತ ಹೇಳ್ತೀವಿ. ಬರೋಕ್ಕಿಂತ ಮುಂಚೆ ಒಂದು ಬೇರೆ ಇರ್ತದೆ, ಬಂದ ಮೇಲೆ ಇಲ್ಲಿ ಬೇರೆ ಒಂದು ವಿಚಾರ ಆಗ್ತದೆ. ಯಾಕಂದ್ರೆ ಅಷ್ಟೊಂದು ಅರ್ಥಗರ್ಭಿತವಾದ ಈ ಕಾರ್ಯಕ್ರಮಗಳು ಇರ್ತಾವೆ. ಇದನ್ನ ನಾವೆಲ್ಲರೂ ಎಷ್ಟು ಭಾಗವಹಿಸ್ತೀವೋ ಅಷ್ಟು ನಮ್ಗೆ ನಾಲೆಜ್ ಬೆಳೀತದೆ, ಅಷ್ಟೊಂದು ಸಂಸ್ಕಾರ ಬೆಳೀತದೆ, ಅಷ್ಟೊಂದು ನಮ್ಮ ಕಾರ್ಯಕರ್ತರ ಬಗ್ಗೆ ಪ್ರೀತಿ ವಿಶ್ವಾಸ ಬೆಳೆಯುವಂಥ ಒಂದು ಕೆಲಸ ಆಗ್ತದೆ. ತಾಲೂಕಾ ಮಟ್ಟ, ಮಂಡಲ ನಂತರ ಜಿಲ್ಲಾ ನಂತರ ರಾಜ್ಯ ನಂತರ ರಾಷ್ಟ್ರೀಯ ಮಟ್ಟದಾಗ ಈ ಕಳಾ ಹಂತದಿಂದ ಮೇಲೋಗ್ತಕ್ಕಂಥ ಸಂಪ್ರದಾಯ ಈಗ ಹಾಕಿಕೊಟ್ರೆ. ಮತ್ತು ಪ್ರತಿ ಏನಂದ್ರೆ ಪ್ರತಿಯೊಬ್ಬ ಯಾರೇ ರಾಷ್ಟ್ರೀಯ ಅಧ್ಯಕ್ಷರು ಹೊತ್ತಾಗಿ ಬಂದಾಗ 3 ಸಾವಿರದಲ್ಲಿ ಕಂಪಲ್ಸರಿ ಈ ಪ್ರಶಿಕ್ಷಣ ಮಾಡ್ತಕ್ಕಂಥ ಸಂಪ್ರದಾಯ ಅದ ದಿಕ್ಕಿನಲ್ಲಿ ನಮ್ಮಲ್ಲಿ ಸಂಪ್ರದಾಯ. ಇವತ್ತಿನ ನಾವು ಯಾಕಂದ್ರೆ ಮನೆ 24-25 ಮಾಡಬೇಕಾಗಿತ್ತು. With the Tri-Services Guard of Honor. I thank the 3 services and headquarter IDS for it. With the conclusion of the Guard of Honor, I bid farewell to my colleagues in uniform, comrades in arms forever. I just laid the wreath at the war memorial for the last time in uniform as a humble tribute to those who laid down their lives in the line of duty. After the wreath laying, I was welcomed by my friends, relatives and well-wishers. This is symbolic of my transiting from uniform
to a civilian life. I had a very satisfying and an excellent tenure